ವ್ಯಾವಹಾರಿಕ ಸತ್ಯ ಸ್ವಲ್ಪ ಕಾಲ ಇದ್ದು ತೋರಿ ಮತ್ತೆ ಮರೆಯಾಗ್ತದೆ. ಅದರ ವಾಸ್ತವಿಕ ಸತ್ಯ ಯಾವಾಗಲೂ ಇರುತ್ತದೆ. ಈಗ ನೀವು ನೋಡಿ, ನಾವು ನಮ್ಮ ಮಕ್ಕಳ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತೇವೆ. ಎಷ್ಟು ಸಂತೋಷ ಆಗ್ತದಲ್ಲ ನಮಗೆ. ನನ್ನ ಮಗ 1 ವರ್ಷದ ಹುಟ್ಟು ಹಬ್ಬ, 1 ವರ್ಷ ದೊಡ್ಡವಾದ, 2 ವರ್ಷ ದೊಡ್ಡವಾದ, 5 ವರ್ಷದ ಹುಟ್ಟು ಹಬ್ಬ ಆಚರಣೆ ಮಾಡುತ್ತೇವೆ. ನನ್ನ ಮಗ 5 ವರ್ಷ ದೊಡ್ಡವಾದ ಅಂತ ಸಂತೋಷ ಪಡುತ್ತೇವೆ. ನನ್ನ ಮಗ 5 ವರ್ಷ ದೊಡ್ಡವಾದ ಅಂತ ಸಂತೋಷ ಪಡುವುದು ವ್ಯಾವಹಾರಿಕ ಸತ್ಯ. ಅದರ ಸಾವು 5 ವರ್ಷ ಅವನ ಸಮೀಪಕ್ಕೆ ಬಂತು ಅನ್ನೋದು ವಾಸ್ತವಿಕ ಸತ್ಯ. ಈ ವಾಸ್ತವಿಕ ಸತ್ಯ ತಿಳ್ಕೊಂಡು ಈಗ ನಾವೆಲ್ಲ ಹೊಲ ಖರೀದಿ ಮಾಡ್ತಿರ್ತೀವಿ, ಭೂಮಿ ಖರೀದಿ ಮಾಡ್ತೀವಿ. ಭೂಮಿ ಖರೀದಿ ಮಾಡುವಾಗ ನಾವೆಲ್ಲ ಅಂತಿರ್ತೀವಿ, ಯಾವಕ್ಕೆ ಬಿದ್ದಿರ್ತಾನೆ ಮನುಷ್ಯ, ಇದಕ್ಕೆ ಎಷ್ಟರ ಕಿಮ್ಮತ್ತಿರಲಿ ಅಷ್ಟು ಕಿಮ್ಮತ್ತು ಕೊಟ್ಟು ಖರೀದಿ ಮಾಡ್ತೀನ ಅಂತಾನ ಮನುಷ್ಯ. ಹೌದಲ್ಲ? ಇದಕ್ಕೆ ಎಷ್ಟರ ಕಿಮ್ಮತ್ತು ಕಟ್ಲವು ಮನುಷ್ಯ ಅಂತಿರ್ತಾನ, ಇದಕ್ಕೆ ಎಷ್ಟರ ಕಿಮ್ಮತ್ತು ಕಟ್ಲಿ ಅಷ್ಟು ಕಿಮ್ಮತ್ತು ಕೊಟ್ಟು ಈ ಭೂಮಿ ಖರೀದಿ ಮಾಡ್ತೀನಿ ಅಂತ ಮನುಷ್ಯ ಅಂತಿರ್ತಾನ. ಭೂಮಿ ಅಂತಿರ್ತೈತಿ, ಇವತ್ತು ನೀ ನನಗೆ ಎಷ್ಟರ ಕಿಮ್ಮತ್ತು ಕಟ್ಟು, ಒಂದು ದಿವಸ ನಿನಗೆ ಕಿಮ್ಮತ್ತಿಲ್ಲಾರ್ದಂಗ ಒಳ ಕರ್ಕೊಂತೀನಿ ಅಂತ ಭೂಮಿ ಅಂತಿರ್ತೈತಿ. ಇದು ವಾಸ್ತವಿಕ ಸತ್ಯ. ವಾಸ್ತವಿಕ ಸತ್ಯವನ್ನು ತಿಳ್ಕೊಂಡು ವ್ಯಾವಹಾರಿಕ ಬದುಕು ನಡೆಸಿದರೆ ನಿಶ್ಚಿಂತ ಅಷ್ಟೇ. ಅದು ಪ್ರಸನ್ನತೆಯ ಬದುಕು. ಹಾಗೆ ಬದುಕು ಕಟ್ಟಿಕೊಳ್ಳಬೇಕು. ಇಂಥ ಒಂದು ಸುಂದರ ಬದುಕು ಕಟ್ಟಿಕೊಳ್ಳಿಕ್ಕಾಗಿ ನಮ್ಮ ಹಿರಿಯರು, ಶರಣರು ಎಲ್ಲವನ್ನ ತ್ಯಾಗ ಮಾಡಿ ಬಹಳ ಸಂಶೋಧನೆ ಮಾಡಿದರು. ಈ ಬದುಕು ಸುಂದರವಾಗಬೇಕಲ್ಲ, ಈ ಬದುಕು ನಿಶ್ಚಿಂತವಾಗಿರಬೇಕಲ್ಲ, ಬದುಕಿನಲ್ಲಿ ಸಂತೋಷದ ಹೂಗಳರಳಬೇಕಲ್ಲ. ಇದು ಹೇಗೆ ಬದುಕು ಕಟ್ಟುವುದು? 12ನೇ ಶತಮಾನದಲ್ಲಿ ಒಬ್ಬ ಶರಣ ಆಗಿ ಹೋದ. ಅವರ ಹೆಸರು ಉರುಲಿಂಗ ಪೆದ್ದಿಗಳು ಅಂತ. ಆಶ್ಚರ್ಯ ಏನು ಅಂದ್ರೆ, ಅವನೊಬ್ಬ ಕಳ್ಳ, ಉರುಲಿಂಗ ಪೆದ್ದಿ. ಗುರುಗಳ ಪ್ರಭಾವಕ್ಕೆ ಒಳಗಾಗಿ ಮುಂದೆ ಒಬ್ಬ ಶ್ರೇಷ್ಠ ಶರಣಾಗಿ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಒಂದು ವಚನಾಂಕಿತ ಇಟ್ಟುಕೊಂಡು 100 ವಚನಗಳನ್ನು ಬರೆದರು. ಅವರು ಮನುಷ್ಯನ ಬದುಕು ಕಟ್ಟೋದೇ ಹೆಂಗ ಒಂದು ಚಿಂತನೆ ಮಾಡಿದ್ರು, ಒಂದು ಸಂಶೋಧನೆ ಮಾಡಿದ್ರು, ಒಂದಿಷ್ಟು ಸರಳ ಸೂತ್ರಗಳನ್ನು ಕೊಟ್ಟರು. ಈ ಸೂತ್ರಗಳ ಮೇಲೆ ನಮ್ಮ ಬದುಕು ನಾವು ನಡೆಸಿದ್ರೆ ಇದು ಅತ್ಯಂತ ಸುಂದರ ಬದುಕಾಗ್ತದೆ. ಇದು ಅತ್ಯಂತ ವೈಭವಪೂರ್ಣ ಬದುಕಾಗ್ತದೆ. 4 ಸೂತ್ರಗಳನ್ನು ಕೊಟ್ಟರು. ಉರುಲಿಂಗ ಪೆದ್ದಿಗಳು ಮನುಷ್ಯನ ಬದುಕನ್ನು ಕಟ್ಟಿಕೊಳ್ಳಿಕ್ಕಾಗಿ 4 ಸೂತ್ರಗಳನ್ನು ಹೇಳ್ತಾರೆ. ಕೊಲ್ಲದಿರ್ಪುದೇ ಧರ್ಮ, ಅಧರ್ಮದಿಂದ ಬಂದುದ ನೊಲ್ಲದಿಪ್ಪುದೇ ನೇಮ, ವಂಚನೆ ಇಲ್ಲದಿಪ್ಪುದೇ ಭಕ್ತಿ, ಹೆಚ್ಚು ಕುಂದಿಲ್ಲದಿಪ್ಪುದೇ ಸಮಯಾಚಾರ, ಇದು ಸತ್ಯ ಶಿವಬಲ್ಲ ಶಿವನಾಣೆ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಇವ 4 ಮಾತು. ಕೊಲ್ಲದಿಪ್ಪುದೇ ಧರ್ಮ. ಈ ಜಗತ್ತಿನಲ್ಲಿ ಬಂದ ಮೇಲೆ ಈ ಜಗತ್ತನ್ನು ಕೆಡಿಸಲಾರ್ದಂಗ ಬದುಕೋದು ಅದೇ ಧರ್ಮ. ನೀನು ಕೆಡಿಸದೆ ಅಧರ್ಮ, ಇದನ್ನು ಬೆಳೆಸದೆ ಅದೇ ಧರ್ಮ. ಇಷ್ಟು ಪಶು ಪಕ್ಷಿ ಪ್ರಾಣಿಗಳು ಈ ಜಗತ್ತಿನಲ್ಲಿ ಬದುಕ್ಯಾವಲ್ಲ, ಅವು ಏನನ್ನೂ ಕೆಡಿಸಿಲ್ಲ, ಇದ್ದದ್ದನ್ನು ಬಳಸ್ಯಾವ. ಕೆಡಿಸ್ದವಂದ್ರೆ ಮನುಷ್ಯ ಒಬ್ಬನೇ. ದೇವರು ಇಷ್ಟೊಂದು ಸುಂದರವಾದ ಸೃಷ್ಟಿಯನ್ನು ಮಾಡಿಟ್ಟನಲ್ಲ, ಇದರ ರಕ್ಷಣೆ ಮಾಡಬೇಕಲ್ಲ ನಾವೆಲ್ಲ. ಭಾಳ ಮಂದಿ ಕೇಳ್ತಿರ್ತಾರೆ, ಅಲ್ರಿ ಮನುಷ್ಯ ಹುಟ್ಟ್ಯಾನಲ್ಲ, ಹುಟ್ಟಿ ಬಂದ ಮೇಲೆ ಏನು ಮಾಡಬೇಕು? ಏನು ದೊಡ್ಡ ಫಿಲಾಸಫರ್ ಆಗಿರ್ತಾನೆ, ಹುಟ್ಟಿ ಬಂದು ಏನು ಮಾಡ್ಬೇಕ್ರಿ? ಯಪ್ಪ, ನೀ ಏನೂ ಮಾಡೋದು ಬೇಡ, ದೊಡ್ಡತದಿ ಭಾಳ. ದೇವ್ರು ಏನು ಮಾಡಿಟ್ಟಾನ ಅದನ್ನು ಕೆಡಿಸ್ಲಾರ್ದಂಗೆ ಇದ್ದು ಬಿಡು, ಅದೇ ನಿನ್ನ ಜೀವನದ ಸಾರ್ಥಕತೆ ಅಷ್ಟೇ. ಏನೂ ಮಾಡೋದು ಬೇಡ ನೀನು. ದೇವ್ರು ಏನು ಮಾಡಿಟ್ಟಾನ ಅದನ್ನು ಕೆಡಿಸ್ಲಾರ್ದಂಗಿರು. ಅಕಸ್ಮಾತ್ ಏನಾದರೂ ಮಾಡ್ಬೇಕನ್ನಿಸ್ತು ಅಂದ್ರೆ ಮಾಡು.
ಏನು ದೇವರು ಇದು ಸುಂದರವಾದ ನಿಸರ್ಗ ಈ ಜಗತ್ತನ್ನು ಮಾಡಿಟ್ಟನಲ್ಲ, ನಿನ್ನ ಮಾತು, ನಿನ್ನ ಕಾರ್ಯ, ನಿನ್ನ ವಿಚಾರಗಳಿಂದ ಈ ಶಿವನ ಸೃಷ್ಟಿ ಮತ್ತಷ್ಟು ಸುಂದರವಾಗಬೇಕಲ್ಲ, ಅಂಥದ್ದೇನಾದರೂ ಮಾಡಷ್ಟೇ ನೀನು. ಗಿಡ ಕಡದಿ ಅಧರ್ಮ, ಗಿಡ ಹಚ್ಚದಿ ಅದೇ ಧರ್ಮ ಅಷ್ಟೇ. ನಾವು ಬಹಳ ಗುಡಿ ಕಟ್ಟುವುದಷ್ಟೇ ಧರ್ಮ ಅಂತ ತಿಳ್ಕೊಂಡಿವಿ, ಹಾಗಲ್ಲ. ಗಿಡಗಳನ್ನು ಹಚ್ಚುವುದು ಒಂದು ಶ್ರೇಷ್ಠ ಧರ್ಮವೇ ಅಲ್ಲ. ಈಗ ನೀವೊಂದು ಮಸೀದಿ ಕಟ್ಟ್ರಿ, ಅದರೊಳಗೆ ಒಂದು ಧರ್ಮದವ್ರು ಅಷ್ಟೇ ಹೋಗ್ತಾರೆ. ಒಂದು ಗುಡಿ ಕಟ್ಟ್ರಿ, ಅದರೊಳಗೆ ಒಂದು ಧರ್ಮದವ್ರು ಅಷ್ಟೇ ಹೋಗ್ತಾರೆ. ಒಂದು ಚರ್ಚ್ ಕಟ್ಟ್ರಿ, ಅದರಲ್ಲಿ ಆ ಧರ್ಮದವ್ರು ಅಷ್ಟೇ ಹೋಗ್ತಾರೆ. ಆದ್ರೆ ಒಂದು ಗಿಡ ಹಚ್ಚ್ರಿ, ಅದ್ರ ನೆರಳೊಳಗೆ ಎಲ್ಲಾ ಧರ್ಮದವರು ಬಂದು ನಿಲ್ತಾರೋ ಇಲ್ಲ. ಒಂದು ಗಿಡ ಅಂದ್ರ ಅದೊಂದು ಮಾನವ ಧರ್ಮ ಪೀಠ ಇದ್ದಂಗದು. ಗಿಡ ಹಚ್ಚುವುದು ಧರ್ಮ, ಗಿಡ ಕಡದಿ ಅದೇ ಧರ್ಮ ಅಷ್ಟೇ. ರಕ್ಷಣಾ ಮಾಡೋದಲ್ಲ. ಭಾಳ ಮಂದಿ ಹೇಳ್ತಿರ್ತಾರ, ನಾ ಇವನ್ ಮುಗಿಸ ಮಟ್ಟ ನನಗೆ ಸಮಾಧಾನ ಆಗೋದಿಲ್ಲ. ಹಳ್ಳ್ಯಾಗ ಅನ್ನೋದಿಲ್ಲ, ಇವನು ಮುಗಿಸ ಮಟ್ಟ ಸಮಾಧಾನ ಇಲ್ಲ ನನಗೆ. ಭಾಳ ಮಂದಿ ನೋಡ್ಬೇಕು, ಹಳ್ಳ್ಯಾಗ ಗಡ್ಡ ಬಿಟ್ಟಿರ್ತಾರೆ, ಎಲ್ಲ ಅವನ್ ತೆಗದಿಂದ ಇವನ್ ತೆಗಿಯೋದು. ಅಲ್ಲ, ಎದ್ದು ಕೂಡಲೇ ನೀನು ಮಾರಿ ಮೇಲಿನ ಗಡ್ಡ ತಕ್ಕೊಳಕ್ಕಾಗಿಲ್ಲ, ಅವನೇನ್ ತೆಗಿತಪ್ಪ ನೀನು? ಅದಕ್ಕೆ ಒಬ್ಬ ಸಾಯುವ ವ್ಯಕ್ತಿಯನ್ನ ನೀ ಸಾಯಿ ಹೊಡೆಯುವುದರಿಂದ ಏನು ಲಾಭ ಅದ ಹೇಳಿ? ಒಬ್ಬ ಮನುಷ್ಯನ ಏನೋ ಮಾಡೋದು ಬೇಡ. ಇವತ್ತು ನೀ ಕೊಲೆ ಮಾಡ್ಬೇಕಪ್ಪ ಒಬ್ಬರಿಗೆ ಅಂತ ಅನ್ಕೊಂಡ್ರ, ನೀ ಇವತ್ತು ಕೊಲೆ ಮಾಡೋದ್ರಿಂದ ಏನಾಗುದದ? ಅವ ಇನ್ನಷ್ಟು ದಿವ್ಸಕ್ಕೆ ನೀ ಸುಮ್ಮನೆ ಬಿಟ್ಟರು ಸತ್ತ ಹೋಗ್ತಾನವ. ಈ ಜಗತ್ತಿನಲ್ಲಿ ಸಾಯುವ ವ್ಯಕ್ತಿಯನ್ನ ಹೊಡೆಯುವವರು ಹೀರೋಗಳಾಗೋದಿಲ್ಲ, ಸಾಯುವ ವ್ಯಕ್ತಿಗಳನ್ನ ಬದುಕ್ಸೋರು ಹೀರೋಗಳಾಗ್ಯಾರ. ಸಾಯುವ ವ್ಯಕ್ತಿಗಳನ್ನು ಬದುಕ್ಸೋರು. ದಿಸ್ ಅರ್ತ್ ಈಸ್ ಎಂಜಾಯ್ಡ್ ಬೈ ಸಚ್ ಹೀರೋಸ್. ಅಂಥವ್ರು ಹೀರೋ ಬೇಕಾಗ್ಯದ ಈ ಜಗತ್ತಿಗೆ, ಈ ಭೂಮಿಗೆ. ನಂಬದ ಮನುಷ್ಯನ ಮನಸ್ಸು ಹಂಗಲ್ಲ. ಇದು ಒಟ್ಟು ಏನಾರ ಮಾಡಿ ಕೆಡಿಸಬೇಕಂತೈತಿ. ನೀವು ನೋಡಿ, ಸಾಮಾನ್ಯವಾಗಿ ಮನಸ್ಸ ಒಳ್ಳೆಯದಕ್ಕೆ ಹಾತೊರೆಯುವುದಕ್ಕಿಂತ ಕೆಟ್ಟದಕ್ಕೆ ಬಹಳ ಹಾತೊರಿತೈತಿ. ಕೆಟ್ಟದ್ದು ಬಹಳ ಜಲ್ದಿ ನೆನಪಿಟ್ಟುಕೊಂತೈತಿ. ಈಗ ನಮಗೆ ಯಾರೋ ಒಬ್ಬರು ಒಂದು ಮದುವೆ ಇರ್ತೈತಿ ಅಂತ ತಿಳ್ಕೊಳ್ಳಿ. ಮದುವೆಯೊಳಗ ಪಾಪ ಮದುವೆ ಗದ್ಲಂದ್ರೆ ಒಬ್ಬರಿಗೆ ಲಗ್ನ ಪತ್ರಿಕೆ ಮುಟ್ಟಿರ್ತೈತಿ, ಒಬ್ಬರಿಗೆ ಮುಟ್ಟಿರೋದಿಲ್ಲ. ಆಗ್ತಿರ್ತೈತೆ ಇಲ್ಲ, ಅದು ಸಾಮಾನ್ಯವಾಗಿ. ಅಕಸ್ಮಾತ್ ಊರಾಗ ಒಬ್ಬರಿಗೆ ಮುಟ್ಟಿರಲಿಲ್ಲ ಅಂದ್ರ ಅವ ಅಂತಿರ್ತಾನೆ, ಯಾಕೋ ಮದ್ವಿಗೆ ಹೋಗೇ ಇಲ್ಲಲ್ಲ ಅಂದ್ರ, ಅಲ್ಲ ನನಗೇನು ಕರೆದ, ನನಗೇನು ಅಲ್ಲಿ ಹೋಗಕ್ಕೆ ಮರ್ಯಾದೆ ಇಲ್ಲ ನನಗೆ. ನಿಮ್ಮ ಬಗ್ಗೆ ನನಗೆ ಭಾಳ ಖುಷಿ ಮತ್ತು ಅಭಿಮಾನ. ಯಾಕಂದ್ರೆ ನಿಮಗೆ ಯಾರಿಗೆ ಇಲ್ಲಿ ಹಾಸೋದಿರೋದಿಲ್ಲ, ಕುರ್ಚಿ ಇರೋದಿಲ್ಲ. ಭಾಳ ಕಡೆ ಮಠದಾಗ ದೊಡ್ಡ ಜಗಳಂದ್ರೆ ಹೂವಿನ ಹಾರ ಕುರ್ಚಿಗೆ ಎಷ್ಟೋ ಸ್ವಾಮಿಗಳು ಮಠ ಬಿಟ್ಟಾರ. ನಮಗೆ ಮ್ಯಾಲ ಕೂಡಿಸಿಲ್ಲ, ನಮಗೆ ಮ್ಯಾಲ ಕರೆದಿಲ್ಲ ಅಂತ. ನಿಮ್ಮ ಬಗ್ಗೆ ನನಗೆ ಯಾಕೆ ಅಭಿಮಾನ ಭಾಳ ಅಂದ್ರೆ, ಇಷ್ಟು ಮಿರ್ಚಿ ಮಾಡಿದ್ರು ನೀವು ಮಿರ್ಚಿಗೂ ಜಗಳಾಡೋರಲ್ಲ, ಕುರ್ಚಿಗೂ ಜಗಳಾಡೋರಲ್ಲ. ಎಲ್ಲಿ ಜಾಗ ಸಿಕ್ಕಲ್ಲಿ ಕುಂತು ಏನು ನಡೀತದೆ ಅದನ್ನು ಕೇಳಿ ಸಂತೋಷ ಪಡುವ ಹೃದಯಗಳು.